ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಆಲೋಚನೆ ಉಂಟು, ಈ ಪ್ರೀತಿಯ ಬಗ್ಗೆ ಇರ್ಬೋದು, ಈ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು, ಅಥವಾ ನಿಮ್ಮಿಬ್ಬರ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಇರ್ಬೋದು. ಪ್ರೀತಿ ಅಂದ ತಕ್ಷಣ ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಇದ್ದೇವೆ ಅಂದ ತಕ್ಷಣ ಏನೋ ಒಂದು ಸಮಸ್ಯೆ ಆಯಿತು, ಬಿಟ್ಟೋಗಿದ್ದಾರೆ, ಅಥವಾ ಅವ್ರು ಬರಲ್ಲ, ಅಥವಾ ಬಂದರೂ ನಾನು ಹೇಗೆ ಸ್ವೀಕರಿಸೋದು, ಆ ಥರ ಎಲ್ಲ ಆಲೋಚನೆ ಮಾಡಿದರೆ ಯಾವುದೇ ಒಂದು ರಿಲೇಷನ್ಶಿಪ್ಪು ಉಳಿಯಲ್ಲ. ಸೊ ಅವರ ಮನಸ್ಸಿನಲ್ಲಿ ಏನುಂಟು, ಇವಾಗ ಅವರು ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ಜೊತೆ ಆನ್ ಆ್ಯಂಡ್ ಆಫ್ ಸಿಚುವೇಷನಲ್ಲಿ ಇರ್ಬೋದು, ಬ್ರೇಕಪ್ ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಸಿಗೇನೋ ಒಂದು ವಿಷಯದಲ್ಲಿ ಸ್ವಲ್ಪ ಮಾತುಕತೆಯಲ್ಲಿ ವ್ಯತ್ಯಾಸ ಆಗಿರ್ಬೋದು. ಬಟ್ ನೆಕ್ಸ್ಟ್ ಫ್ಯೂಚರಲ್ಲಿ ಅವರು ಹೇಗೆ ಹೇಳ್ತಾರೆ, ಸೊ ಅದು ಕೂಡ ಮುಖ್ಯ ಅಲ್ವಾ. ಸೊ ಅದನ್ನು ನೋಡುವ. ಇಲ್ಲಿ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಂತಹ ಘಟನೆ ಇರ್ಬೋದು, ಸಂದರ್ಭ ಇರ್ಬೋದು, ಒಂದು ಮಾತು ಸಾಕಾಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಏನೋ ಒಂದು ನೋವಾಗಿದೆ ಮನಸ್ಸಿಗೆ, ಅವರ ಅದೊಂದು ವಿಷಯದಲ್ಲಿ, ಅಥವಾ ಒಂದು ಏನೋ ಒಂದು ಮಾತಾಡಿದ್ದಾರೆ ಅವರು. ಅಂದರೆ ನಿಮ್ಮ ಎಷ್ಟೋ ವರ್ಷದ ಪ್ರೀತಿ ಒಂದು ಮಾತಿನಿಂದ ಘಾಸಿಗೊಳಗಾಗಿದೆ. ನಿಮ್ಮ ಮನಸ್ಸಿಗೆ ಅದು ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ, ಆದರೆ ನಿಮ್ಮ ವ್ಯಕ್ತಿಗೆ ಅದು ಅಷ್ಟು ಪರಿಣಾಮ ಬೀಳುತ್ತೆ ನಿಮ್ಮ ಮೇಲೆ ಅಂತ ಅವ್ರು ಅಂದ್ಕೊಂಡಿಲ್ಲ. ಅದನ್ನು ಅವರಿಗೆ ಒಂದು ಅದರ ಬಗ್ಗೆ ತಪ್ಪಿನ ಮನೋಭಾವನೆ ಉಂಟು. ಸಾರಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಇಲ್ಲಿ ನಿಮ್ಮ ವ್ಯಕ್ತಿಗೆ ಅವರ ಲೈಫಲ್ಲಿ ಏನಾಗ್ತಾ ಉಂಟು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಯಾವುದೇ ಒಂದು ನಿರ್ಧಾರದ ಬಗ್ಗೆ ಆಗಿರಬಹುದು, ಅಥವಾ ಅವರಿಗೆ ಒಂದು ರೀತಿಯಲ್ಲಿ ನೀವಿಲ್ಲಿ ನಿಜವಾಗಿಯೂ ಅವರು ಪ್ರೀತಿ ಮಾಡ್ತೀರಾ ಅಥವಾ ಇಲ್ವಾ, ಲೈಫ್ ಎಂಡ್ ತನಕ ನೀವು ಇರ್ತೀರಾ ಅವ್ರ ಜೊತೆ, ಇಲ್ಲ ಮಿಡ್ಲಲ್ಲೇ ನೀವು ಅವರಿಂದ ರಿಟರ್ನ್ ಹೋಗಿಬಿಡ್ತೀರಾ ಅನ್ನುವ ಒಂದು, ಅಂದರೆ ಮನಸ್ಸಿನಲ್ಲಿ ಪದೇ ಪದೇ ಚಂಚಲ ಆಗ್ತಾ ಇರುತ್ತೆ. ಒಂದು ರೀತಿಯಲ್ಲಿ ಅವರಿಗೆ ನೆಗೆಟಿವ್ ವೈಬ್ರೇಷನ್ ಥರ ಆಗುತ್ತೆ. ಹಾಗಾಗಿ ಇಲ್ಲಿ ಒಂದು ಜಗಳ ಆಗ್ತಾ ಉಂಟು, ಅಥವಾ ಆನ್ ಆ್ಯಂಡ್ ಆಫ್ ಸಿಚುವೇಶನ್, ಒಮ್ಮೆ ಮಾತನಾಡೋದು ಪುನೊಮ್ಮೆ ಮಾತನಾಡಲ್ಲ. ಸೊ ಆ ಥರ ಒಂದು ಮನೋಭಾವನೆ ಅವರಲ್ಲಿ ಬರ್ತಾ ಉಂಟು. ರೀಕನೆಕ್ಟ್ ಅಂತೂ ಆಗ್ತಾರೆ ಅವರು. ಒಂದು ಚಾನ್ಸ್ ಕೊಡಿ ನನಗೆ, ನಾನು ಮೊದಲಿನ ಥರನೇ ಇರ್ತೇನೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಮೀಟ್ ಆಗಬೇಕು, ಎಲ್ಲನೂ ಸರಿ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಮನಸ್ಸಿನಲ್ಲಿ ಪುನಃ ನೀವು ಅವರನ್ನು ಬಿಟ್ಟು ಹೋದರೆ ಶಾಶ್ವತವಾಗಿ, ಸೊ ಅದಕ್ಕೆ ಈ ಥರನೇ ಇರುವವ ಅಂತ ಅವರ ಮನಸ್ಸಲ್ಲಿ ಅವರು ಏನೇನೋ ಆಲೋಚನೆಯನ್ನು ಮಾಡ್ತಾರೆ, ಅತಿಯಾಗಿ ಆಲೋಚನೆ ಮಾಡ್ತಾರೆ ನಿಮ್ಮವರು. ಆ ವ್ಯಕ್ತಿಗೆ ಅಂದರೆ ಒಂದು ಕ್ಷಣ ನೀವು ಬೇಕು, ಮತ್ತೊಂದು ಕ್ಷಣ ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಸಮಸ್ಯೆ ಆದರೆ ಅಂತ ಅಂದ್ಕೊಳ್ತಾರೆ. ಅಂದರೆ ನಿಮ್ಮನ್ನು ಬಿಟ್ಟು ಕೊಡಲಿಕ್ಕೂ ಆಗಲ್ಲ, ನಿಮ್ಮ ಜೊತೆ ಇರಲಿಕ್ಕೂ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಆ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಂದು ಕ್ಲಿಯರ್ ಕಟ್ಟಾಗಿ ಮಾತುಕತೆ ಆಗಬೇಕು ನಿಮ್ಮಿಬ್ಬರ ಮಧ್ಯೆ. ಇಬ್ಬರು ಕೂಡ ಒಂದು ಕೂತು ಮಾತನಾಡಿದಾಗ ಸಮಸ್ಯೆ ಸರಿಯಾಗುತ್ತೆ. ನಿಮ್ಮ ಬಗ್ಗೆ ತುಂಬ ಕನಸು ಕಾಣ್ತಾ ಇರ್ತಾರೆ. ಮ್ಯಾರೇಜ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಲೈಫ್ ಬಗ್ಗೆ ಇರ್ಬೋದು, ಇವಾಗ ಏನು ಮಾಡುವ, ಯಾವ ಥರ ಲೈಫಲ್ಲಿ ನಾವು ಒಟ್ಟಿಗೆ ಇರ್ಬೋದು, ಏನು ಮಾಡಬೇಕು, ಸೊ ತುಂಬ ಆಲೋಚನೆ ಮಾಡ್ತಾರೆ, ಪ್ಲಾನಿಂಗ್ ಆಗ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಈಗ ಅವರ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅಂತ ಅಲ್ಲ, ಈ ರಿಲೇಷನ್ಶಿಪ್ಪಲ್ಲಿ ಈ ಥರ ಯಾಕೆ ಆಗ್ತಾ ಉಂಟು, ನನಗೆ ಪ್ರತಿ ಸಲ ನೋವೇ ಆಗ್ತಾ ಉಂಟು ಅಂತ ಅಲ್ಲ ಅಂತ ನೀವು ಇಲ್ಲಿಂದ ಮೂವ್ ಆನ್ ಆಗುವ, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನನ್ನ ಪರಿಸ್ಥಿತಿ ಏನು. ಮುಂಚೆ ನೀವು ತುಂಬ ಅವರನ್ನು ಹಚ್ಕೊಂಡಿದ್ರೆ, ತುಂಬ ಅಂದರೆ ಅದು ಒಂದು ಪ್ರೀತಿ ಹೇಳಿಕೊಳ್ಳಿಕ್ಕೇನಾಗಲ್ಲ, ಆ ಥರ ಇತ್ತು ನಿಮ್ಮ ಪ್ರೀತಿ. ಬಟ್ ಇವಾಗ ನಿಮಗೆ ಇಲ್ಲಿ ತುಂಬ ನೋವಾಗಿದೆ ಮನಸ್ಸಿಗೆ. ಬಟ್ ಇವಾಗ ಅವರು ನಿಮ್ಮ ಕಡೆ ಟರ್ನ್ ಆಗ್ತಾ ಇದ್ದಾರೆ. ಈ ಪ್ರೀತಿ ಬೇಕಾ ನೀವು ಅಂದ್ಕೊಳ್ತಾ ಇದ್ದೀರಿ ಇವಾಗ, ಬಟ್ ಇವಾಗ ಅವರು ಚೇಂಜ್ ಆಗ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ತುಂಬ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡವರು, ಬಟ್ ಅವರಿಗೆ ಕನ್ಫ್ಯೂಷನ್ ಉಂಟು ಲೈಫಲ್ಲಿ, ಏನು ಮಾಡಬೇಕು, ತುಂಬಾ ಕನಸು ಕಾಣ್ತಾರೆ, ಆ ಥರ ಇರಬೇಕು, ಈ ಥರ ಇರಬೇಕು ಅಂತ. ಅದು ಅವರ ಕೈಯಲ್ಲಿ ಆವಾಗ ಆಗಲ್ಲ, ಕೆಲವೊಂದು ಸಲ ಅಲ್ಲಿ ಅವರಿಗೆ ಅಷ್ಟು ಇದು ಮಾಡಲಿಕ್ಕಾಗಲ್ಲ. ಸೊ ಅದು ಆವಾಗ ಸ್ವಲ್ಪ ಸಮಸ್ಯೆಯನ್ನುಂಟು ಮಾಡುತ್ತೆ ಅವರಿಗೆ, ಅಂದರೆ ಮನಸ್ಸಿಗೆ ನೋವನ್ನು ಕೊಡುತ್ತೆ. ನಾನು ಅಂದ್ಕೊಂಡ ಥರ ನೋಡಲಿಕ್ಕಾಗುತ್ತಾ, ನಾನು ಇವರಿಗೆ ಪರ್ಫೆಕ್ಟ್ ಮ್ಯಾಚಾ ಅನ್ನೋ ಒಂದು ನೋವುಂಟು. ಇಲ್ಲಿ ಪ್ರೀತಿ ಅನ್ನೋದು ಸ್ಟ್ರಾಂಗ್ ಉಂಟು, ಥರ್ಡ್ ಪಾರ್ಟಿ ಎನರ್ಜಿ ಏನು ಕಾಣ್ತಾ ಇಲ್ಲ. ನಿಮ್ಗೆ ಗೊತ್ತುಂಟು ನಿಮ್ಮವರು ಹೇಗೆ ನಿಮ್ಮನ್ನು ನೋಡ್ಕೊಳ್ತಾರೆ. ಸೊ ಈ ಪ್ರೀತಿಯಲ್ಲಿ ಏನೆಲ್ಲ ಆಸೆ ಕನಸನ್ನು ಇಟ್ಕೊಂಡಿದ್ದಾರೆ,
ಅದನ್ನೆಲ್ಲ ನಾನು ನೆರವೇರಿಸಲಿಕ್ಕಾಗುತ್ತಾ? ಈ ಪ್ರೀತಿ ಒಂದು ರೀತಿಯಲ್ಲಿ ಅಂದರೆ ಅವರಿಗೆ ಪ್ರೀತಿ ಅಂದರೆ ಒಂದು ಪವಿತ್ರವಾದ ಸಂಬಂಧ. ನಿಮ್ಮ ಥರನೇ ನೀವು ಹೇಗೆ ಪೂಜಿಸ್ತಾ ಇದ್ದೀರಾ, ಆರಾಧಿಸ್ತಾ ಇದ್ದೀರಾ ಅದೇ ಥರನೇ. ಬಟ್ ಒಂದು ಹೈ ಲೆವೆಲಲ್ಲಿ ನಾನು ನನ್ನ ಪ್ರೀತಿಯನ್ನು ನೋಡ್ಕೊಳ್ಬೇಕು. ಸೊ ಈ ಪ್ರೀತಿ ತುಂಬ ಸುಂದರ ಆಗಿರಬೇಕು ಅಂತ ತುಂಬ ಆಸೆ ಕನಸನ್ನು ಇಟ್ಕೊಂಡಿದ್ದಾರೆ.